सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपते युगं स्मरामि नवो नवो भवति जायमानोन्नां केतुरुषसा मेत्यग्रे भागं देवेभ्यो विदधात्यायं प्रचन्द्रमा स्थिरति दीर्घमायु ಸಿಂಹಾಸನದಲ್ಲಿ ರಾಮನ ಜೊತೆ ನಮ್ಮ ಸೀತೆ ಹೇಗೆ ಕಾಣುತ್ತಿರುವಳು ನೋಡಿದಿರಾ? ನೋಡುವುದೇನು ಮಾಂಡವಿ, ಅವಳ ಸೌಂದರ್ಯ ಈಗ ಇಮ್ಮಡಿಯಾಗಿದೆ. ಅದನ್ನು ಎಷ್ಟು ನೋಡಿದರೂ ಈ ಕಣ್ಣಿಗೆ ತೃಪ್ತಿಯೇ ಆಗದು. ಹೌದು ಶ್ರುತಕೀರ್ತಿ, ರಾಮ ಸೀತೆಯರು ಸಾಕ್ಷಾತ್ ಇಂದ್ರ ಸಚಿದೇವಿಯರಂತೆ ಕಂಗೊಳಿಸುತ್ತಿದ್ದಾರೆ. ಇಂಥ ಒಂದು ಸುಂದರವಾದ ದೃಶ್ಯವನ್ನು ನೋಡುವ ಭಾಗ್ಯ ನಮಗೆ ಸಿಗುವುದೋ ಇಲ್ಲವೋ ಎಂದು ನಾನು ಸಂದೇಹ ಪಟ್ಟಿದ್ದೆ. ಊರ್ಮಿಳೆ, ಮತ್ತೆ 14 ವರ್ಷದ ಹಿಂದಿನ ಘಟನೆಯನ್ನು ನೆನಪಿಸಿಕೊಳ್ಳುತ್ತಿರುವೆಯಾ? ಹೌದು ಮಾಂಡವಿ. ಊರ್ಮಿಳೆ, ನೀನು ಹಳೆಯ ವಿಚಾರವನ್ನೆಲ್ಲ ಮರೆಯುವುದೇ ಒಳ್ಳೆಯದು. ಈಗ ಸಂತೋಷವು ಇಡೀ ಅಯೋಧ್ಯೆಯನ್ನೇ ವ್ಯಾಪಿಸಿದೆ. ಜೊತೆಗೆ ಇನ್ನೊಂದು ವಿಶೇಷ ಸಂತೋಷವೂ ಇದೆ. ವಿಶೇಷ ಸಂತೋಷವೇ? ಏನದು ಮಾಂಡವಿ? ಅಂದು ಅಷ್ಟೆಲ್ಲ ರಾಧಾಂತಕ್ಕೆ ಗುರಿಯಾಗಿದ್ದ ನನ್ನತ್ತೆ ಕೈಕಿ ಇಂದು ಹೇಗಿದ್ದಾರೆ ನೋಡಿದಿರಾ? ಅವರು ರಾಮನ ಪಟ್ಟಾಭಿಷೇಕವನ್ನು ಕಂಡು ಧನ್ಯ ಭಾವನೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹೌದು ಮಾಂಡವಿ, ನಿನ್ನ ಮಾತು ನಿಜ. ಭರತ ಅವರ ಕೋರಿಕೆ ನಿರಾಕರಿಸಿದ ಕೂಡಲೇ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿದೆ. ನನ್ನ ದೃಷ್ಟಿಯಲ್ಲಿ ಈ 14 ವರ್ಷಗಳು ಎಲ್ಲರಿಗಿಂತ ಹೆಚ್ಚು ನೋವು ತಿಂದವರು ಕೈಕೈ ಮಾತೆಯವರು. ನನಗೂ ಹಾಗೆ ಅನಿಸುತ್ತಿದೆ. ಎಲ್ಲರ ಕೋಪ, ದ್ವೇಷ, ತಿರಸ್ಕಾರಗಳಿಗೆ ಗುರಿಯಾಗಿ ಪತಿಯನ್ನು ಕಳೆದುಕೊಂಡು ಪಾಪ ಅವರು ತುಂಬಾ ನೊಂದಿದ್ದಾರೆ. ಆದರೆ ಈಗ ಹಿರಿಯ ರಾಣಿಯರು ಕೈಕೆಯವರನ್ನು ಪ್ರೀತಿಯಿಂದಲೇ ಕಾಣುತ್ತಿದ್ದಾರೆ. ಅದು ಒಂದು ಸಂತೋಷವೇ ಸರಿ. ಇನ್ನೇನು, ಈ ಅರಮನೆಯಲ್ಲಿ ಯಾವ ನೋವಿನ ನೆರಳು ಬೀಳುವುದಿಲ್ಲ. ಸ್ವಾರ್ಥ, ಲೋಭಗಳ ಅಬ್ಬರ ನಡೆಯುವುದಿಲ್ಲ. ಸಮಾಧಾನ ಮತ್ತು ನೆಮ್ಮದಿಯ ತಂಗಾಳಿ ಬೀಸುತ್ತದೆ. ಸುಮಂತ್ರ, ರಘುಕುಲ ತಿಲಕ ದಶರಥ ಪುತ್ರ ಶ್ರೀರಾಮಚಂದ್ರ ಪ್ರಭುವಿನ ಪಟ್ಟಾಭಿಷೇಕ ಮಹೋತ್ಸವಕ್ಕೆ ಆಗಮಿಸಿರುವ ಮುನಿಶ್ರೇಷ್ಠರು, ಮಿತ್ರ ಸಾಮಂತರು, ಬಂಧು ಮಿತ್ರರು, ಸಮಸ್ತ ಪ್ರಜಾ ಜನತೆ ಅಪಾರ ಪ್ರೀತಿ ಬೆಂಬಲವನ್ನು ತೋರಿರುವಿರಿ. ಸಂತೋಷದಿಂದ ಆಶೀರ್ವದಿಸಿರುವಿರಿ. ಈ ಶುಭ ಮುಹೂರ್ತಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ಈ ಶುಭ ಮಹೋತ್ಸವಕ್ಕೆ ಆಗಮಿಸಿರುವ ಮುನಿಶ್ರೇಷ್ಠರು, ಗಣ್ಯರಿಗೆ ನಮ್ಮ ಪ್ರಭುಗಳು ಉಡುಗೊರೆಯನ್ನು ನೀಡಲು ಬಯಸುತ್ತಿದ್ದಾರೆ. ಮೊದಲಿಗೆ ಋತ್ವಿಜರಾದ ವಿಪ್ರೋತ್ತಮರಿಗೆ 1,00,000 ಕುದುರೆಗಳು, ಹಾಲು ಕರೆವ 1,00,000 ಗೋವುಗಳು, 100 ಹೋರಿಗಳನ್ನು ನೀಡುತ್ತಿದ್ದಾರೆ. ಅಲ್ಲದೆ 30 ಕೋಟಿ ಸುವರ್ಣ ಮುದ್ರಿಕೆಗಳು, ವಿಧ ವಿಧವಾದ ರತ್ನಾಭರಣಗಳು, ವಸ್ತ್ರಭೂಷಣಗಳನ್ನು ಕಾಣಿಕೆಯಾಗಿ ನೀಡಲು ಬಯಸುತ್ತಿದ್ದಾರೆ. ವಿಪ್ರೋತ್ತಮರು ಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ಪ್ರಾರ್ಥಿಸುತ್ತಿದ್ದೆ.
ಪ್ರಿಯ ಸಭಾಸದರು, ನಮ್ಮ ಮಹಾರಾಜರಾದ ಶ್ರೀರಾಮಚಂದ್ರರ ಕಿಷ್ಕಿಂಧೆಯ ವಾನರ ಮಹಾಪ್ರಭು ಸುಗ್ರೀವ ಮಹಾರಾಜರಿಗೆ ಉಡುಗೊರೆಯನ್ನು ನೀಡಲು ಬಯಸುತ್ತಾರೆ. ಪ್ರಿಯ ಪ್ರಜಾಜನಗಳೇ, ಇವನು ವಾನರ ರಾಜ ಸುಗ್ರೀವ, ನನ್ನ ಪ್ರಾಣ ಮಿತ್ರ. ರಾವಣನಿಂದ ಸೀತಾ ಅಪಹರಣವಾದ ನಂತರ ದೈವಾನುಗ್ರಹದಿಂದ ಈತನ ಮಿತ್ರತ್ವ ನನಗೆ ದೊರೆಯಿತು. ರಾಕ್ಷಸರನ್ನು ಸಂಹರಿಸಿ ಸೀತೆಯೊಂದಿಗೆ ಸುರಕ್ಷಿತವಾಗಿ ಹಿಂದಿರುಗಿ ಬಂದಿರುವುದು ಈತನ ಕೃಪೆಯಿಂದಲೇ, ಇವನ ವೀರ ಯೋಧರ ನೆರವಿನಿಂದಲೇ. ಹೊಗಳಬೇಡ ರಾಮಚಂದ್ರ, ಅಲ್ಪ ಸಹಾಯ ಮಾಡಿದ್ದಕ್ಕೆ ದೊಡ್ಡದಾಗಿ ಹೊಗಳುತ್ತಿರುವುದು ನಿನ್ನ ದೊಡ್ಡ ಗುಣ. ಆದರೆ ನೀನು ರಾಜ್ಯಭ್ರಷ್ಟನಾಗಿದ್ದ ನನ್ನನ್ನು ಕಿಷ್ಕಿಂಧೆಯ ರಾಜನನ್ನಾಗಿ ಮಾಡಿದ್ದು ಸಣ್ಣ ಕಾರ್ಯವೇನು? ಅದರ ಋಣ ತೀರಿಸುವುದು ಸಾಧ್ಯವೇ ರಾಮಚಂದ್ರ? ಸುಗ್ರೀವ, ನಿನ್ನ ಉಪಕಾರ ಎಷ್ಟು ದೊಡ್ಡದೆಂದು ನನಗೂ ಗೊತ್ತು, ಸೀತೆಗೂ ಗೊತ್ತು. ನಮ್ಮ ಪವಿತ್ರ ಸ್ನೇಹದ ಸವಿ ನೆನಪಿಗಾಗಿ ನನ್ನ ಸಣ್ಣ ಕಾಣಿಕೆಯನ್ನು ಸ್ವೀಕರಿಸು. ಆ ಪ್ರೀತಿ ಎಂದೇ ಅಲ್ಲ, ಅದೇ ಅಮೂಲ್ಯ. ಸ್ನೇಹವೆಂದೇ ಅಲ್ಲ, ಅದೇ ಪರಮ ಪವಿತ್ರ. ಪ್ರೀತಿ ಸ್ನೇಹಗಳಿದ್ದ ಕಡೆ ಉಪಚಾರ ಸತ್ಕಾರಗಳ ಅಗತ್ಯವಿಲ್ಲ ರಾಮಚಂದ್ರ. ನಿನ್ನ ಮಾತು ನಿಜ ಸುಗ್ರೀವ. ಪ್ರೀತಿ ಸ್ನೇಹಗಳಿಗೆ ಬೆಲೆ ಕಟ್ಟಲಾಗದು. ಆದ್ರೆ ಈ ಕಾಣಿಕೆ ಅದಕ್ಕೆ ಒಂದು ಸಂಕೇತವಷ್ಟೇ. ದಯಮಾಡಿ ಸ್ವೀಕರಿಸು. ಮಿತ್ರರೇ, ಶ್ರೀರಾಮನ ಮಿತ್ರ ಪ್ರೇಮವನ್ನು ನೋಡಿದೆ. ಉಪಕಾರ ಸ್ಮರಣೆ ಎಂದರೆ ಇದೆಯಲ್ಲವೇ? ಶ್ರೀರಾಮನ ಮಿತ್ರ ಪ್ರೇಮ ಸಕಾರಣವಾಗಿದೆ ದೇವೇಂದ್ರ. ಸುಗ್ರೀವನ ಸೈನ್ಯದ ಸಹಾಯವಿಲ್ಲದಿದ್ದರೆ ಶ್ರೀರಾಮಚಂದ್ರ ಲಂಕೆಯನ್ನು ಆಕ್ರಮಣ ಮಾಡಿ ಸೀತೆಯನ್ನು ಬಿಡಿಸಿಕೊಂಡು ಬರಲು ಸಾಧ್ಯವೇ ಆಗುತ್ತಿರಲಿಲ್ಲ. ಸಾಕ್ಷಾತ್ ನಾರಾಯಣನೇ ರಾಮನಾಗಿ ಅವತರಿಸಿದರೂ ಸಾಮಾನ್ಯನಂತೆ ವರ್ತಿಸಿದ. ಮಾನವ ರೂಪ ತಾಳಿದ ಮೇಲೆ ಮಾನವರ ಕಷ್ಟ ಸುಖಗಳಿಗೆ ಸ್ಪಂದಿಸಲೇಬೇಕಲ್ಲವೇ? ಅಗತ್ಯವಾದ ಸಮಯದಲ್ಲಿ ಅಸಾಮಾನ್ಯ ಪರಾಕ್ರಮವನ್ನು ತೋರಿಸಿದ್ದ. ಸೀತಾಪಹರಣ ಒಂದು ನೆಪವಷ್ಟೇ. ಆ ನೆಪದಲ್ಲಿ ಶ್ರೀರಾಮಚಂದ್ರ 106 ರಾಕ್ಷಸರನ್ನು ಕೊಂದು ಭೂಭಾರವಿಳಿಸಿದ ಧರ್ಮವನ್ನು ಎತ್ತಿ ಹಿಡಿದ. ಜೊತೆಗೆ ಒಬ್ಬ ಆದರ್ಶ ರಾಜ ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು ಅವನು ತೋರಿಸುತ್ತಿದ್ದಾನೆ. ಅಷ್ಟೇ ಅಲ್ಲ, ಮಾನವನಾದವನು ಹೇಗೆ ಬದುಕಬೇಕೆಂಬುದನ್ನು ಪರೋಕ್ಷವಾಗಿ ಹೇಳುತ್ತಿದ್ದಾನೆ. ರಾಮಚಂದ್ರ ಮುಂದೇನು ಮಾಡುತ್ತಾನೋ ನೋಡೋಣ. ಈಗ ನಮ್ಮ ಮಹಾಪ್ರಭುಗಳು ಕಿಷ್ಕಿಂಧೆಯ ಯುವರಾಜ ವಾಲಿಪುತ್ರ ಅಂಗದ ಕುಮಾರನಿಗೆ ಉಡುಗೊರೆ ನೀಡಲು ಬಯಸುತ್ತಾರೆ. ದಯಮಾಡಿ ಅಂಗದ ಕುಮಾರ ಆಗಮಿಸಬೇಕು. ಅಂಗದ ಕುಮಾರನಿಗೆ, 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 ಅಂಗದ ಕುಮಾರನಿಗೆ. ಪ್ರಿಯ ಪ್ರಜಾಜನಗಳೇ, ಕಿಷ್ಕಿಂಧೆ ಯುವರಾಜನಾದ ಈ ಅಂಗದನ ಮೇಲೆ ನನಗೆ ಅಪಾರವಾದ ಪ್ರೇಮವಿದೆ. ಇವನು ಮಹಾಪರಾಕ್ರಮಿ ಮಾತ್ರವಲ್ಲದೆ ಮಹಾ ಗುಣವಂತನೂ ಆಗಿದ್ದಾನೆ. ಇವನ ತಂದೆಯಾದ ವಾಲಿಯನ್ನು ಕೆಲವು ಕಾರಣಗಳಿಂದ ಸಂಹರಿಸಿದರೂ ಧರ್ಮ ಪ್ರೀತಿಯಿಂದ ಇವನು ನನ್ನ ಪರವಾಗಿ ಹೋರಾಡಿ ರಾಕ್ಷಸರನ್ನು ಸಂಹರಿಸಿದ. ಇವನ ಉಪಕಾರಕ್ಕೆ ಬೆಲೆ ಕಟ್ಟಲಾಗದು. ಇವನ ಮೇಲಿನ ಪ್ರೇಮದ ಸಂಕೇತಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಈ ಉಡುಗೊರೆಯನ್ನು ನೀಡುತ್ತಿದ್ದೇನೆ.
ಕುಮಾರನಿಗೆ ಅಂಗದ 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 ಕುಮಾರನಿಗೆ. ಮಹಾವೀರನಾದ ನನ್ನ ತಂದೆ ವಾಲಿಯನ್ನು ರಾಮಚಂದ್ರ ಸಂಹರಿಸಿದ್ದು ನಿಜ. ಆದರೆ ನನ್ನ ತಂದೆಯನ್ನು ತಾನೇಕೆ ಕೊಂದೆ ಎಂಬುದಕ್ಕೆ ರಾಮಚಂದ್ರ ನೀಡಿದ ಉತ್ತರವನ್ನು ನಾನು ಒಪ್ಪಿಕೊಂಡೆ. ನನ್ನ ತಂದೆಯೇ ರಾಮಚಂದ್ರ ಪ್ರಭುವನ್ನು ಒಪ್ಪಿಕೊಂಡ ಮೇಲೆ ಬೇರೇನಿದೆ? ನನಗೆ ನನ್ನ ಚಿಕ್ಕಪ್ಪ ಸುಗ್ರೀವ ಮಹಾರಾಜನ ಪ್ರೀತಿಯೂ ಲಭಿಸಿತು. ಕಿಷ್ಕಿಂಧೆಯ ಯುವರಾಜನೂ ಆದೆ. ಇದಕ್ಕೆಲ್ಲ ಕಾರಣ ರಾಮಚಂದ್ರ ಪ್ರಭುವಿನ ಪ್ರೀತಿ, ಆಶೀರ್ವಾದ. ಸತ್ಯ ಪರಾಕ್ರಮನಾದ ರಾಮನ ಕಾರ್ಯದಲ್ಲಿ ಅಲ್ಪ ಸೇವೆ ಮಾಡುವ ಅವಕಾಶ ದೊರೆತದ್ದು ನನ್ನ ಭಾಗ್ಯವೆಂದುಕೊಂಡಿದ್ದೇನೆ. ನೋಡಿದೆಯಕ್ಕ, ನಿನ್ನ ಮಗನ ಗುಣ ವಿಶೇಷಗಳನ್ನು. ತಂದೆಯನ್ನು ಕೊಂದವನನ್ನು ದ್ವೇಷಿಸುವುದು ಸಹಜ. ಆದರೆ ನಿನ್ನ ಪುತ್ರನನ್ನು ಅಂಗದ ಎಷ್ಟೊಂದು ಭಕ್ತಿ ಗೌರವದಿಂದ ಕಾಣುತ್ತಿದ್ದಾನೆ. ಹೌದು ಸುಮಿತ್ರ, ನನ್ನ ಪುತ್ರನ ಅಚಲವಾದ ಧರ್ಮನಿಷ್ಠೆ, ಎಲ್ಲರನ್ನು ಪ್ರೀತಿಯಿಂದ ಕಾಣುವ ಗುಣ, ಆ ಗುಣವನ್ನು ಗುರುತಿಸಿ ಗೌರವಿಸುವ ಔದಾರ್ಯ. ಆದಾಗ ನೀವು ಹೇಳುತ್ತಿರುವುದು ನಿಜ. ಅಂಗದನ ಮಾತಿನಿಂದ ನನಗೇನು ಆಶ್ಚರ್ಯವೆನಿಸಲಿಲ್ಲ. ನನಗಿಂತ ಬೇರೆ ಉದಾಹರಣೆ ಬೇಕೆ? ರಾಮಚಂದ್ರನ ಕ್ಷಮಾಗುಣದಿಂದ ನನ್ನನ್ನೇ ಪರಿವರ್ತಿಸಲಿಲ್ಲವೇ? ನಿರಾಯಾಸವಾಗಿ ದೊರೆತ ರಾಜ್ಯವನ್ನು ನನ್ನ ಪುತ್ರ ತಿರಸ್ಕರಿಸಿದ. ಅದು ಅವನ ಹೆಚ್ಚುಗಾರಿಕೆ ಅಲ್ಲ, ಅದಕ್ಕೆಲ್ಲ ರಾಮಚಂದ್ರನ ಮಹಿಮೆಯೇ ಕಾರಣ. ರಾಮನಲ್ಲಿ ಹಿರಿತನ ಇದ್ದಿದ್ದರಿಂದಲೇ ಭರತ ತನ್ನ ಹೆತ್ತ ತಾಯಿಯನ್ನೇ ನಿಂದಿಸಿದ. ಲಕ್ಷ್ಮಣ ಎಲ್ಲವನ್ನೂ ತೊರೆದು ರಾಮನ ಹಿಂದೆ ಹೋದ. ಮಹರ್ಷಿಗಳಾದ ವಸಿಷ್ಠರು ರಾಮನನ್ನು ಅಷ್ಟು ಇಲ್ಲದೆ ಗೌರವಿಸುತ್ತಾರೆಯೇ, ಪ್ರೀತಿಸುತ್ತಾರೆಯೇ? ರಾಮನಂತಹ ಪುತ್ರನನ್ನು ಪಡೆದು ನನ್ನ ಜನ್ಮ ಸಾರ್ಥಕವಾಯಿತು, ಸಾರ್ಥಕವಾಯಿತು ಸುಮಿತ್ರ. ಪ್ರಭು, ಇನ್ಯಾರನ್ನು ಕರೆಸಲಿ? ಅಪ್ಪಣೆ ಮಾಡಿ. ಅಮಾತ್ಯರೇ, ಮಹಾರಾಣಿ ಸೀತಾದೇವಿಗೆ ನಾನು ಉಡುಗೊರೆಯನ್ನು ಕೊಡಲು ಬಯಸುತ್ತೇನೆ. ಸಭಾಸದರೇ, ನಮ್ಮ ಮಹಾಪ್ರಭುಗಳು ಮಹಾರಾಣಿ ಸೀತಾದೇವಿಯವರಿಗೆ ಉಡುಗೊರೆಯನ್ನು ಕೊಡಲು ಬಯಸುತ್ತಾರೆ. ಸ್ವಾಮಿ, ನೀವು ನೀಡಿದ ಈ ಪ್ರಿಯ ಉಡುಗೊರೆಯನ್ನು ನಾನು ಬೇರೆ ಯಾರಿಗಾದರೂ ಕೊಡಬಹುದೇ? ಸೀತೆ, ನಿನಗೆ ಯಾರ ಮೇಲೆ ಅತ್ಯಂತ ಅಭಿಮಾನ, ಕೃತಜ್ಞತೆಗಳಿರುವೆಯೋ ಅವರಿಗೆ ಈ ಮುತ್ತಿನ ಹಾರವನ್ನು ಕೊಡಲು ನನ್ನದೇನೂ ಅಭ್ಯಂತರವಿಲ್ಲ.
ಸಭಾಸದರೇ, ಮಹಾರಾಣಿ ಸೀತಾದೇವಿಯವರು ಕೊಡುವ ಉಡುಗೊರೆಯನ್ನು ಸ್ವೀಕರಿಸುವ ಭಾಗ್ಯಶಾಲಿ ಯಾರೆಂಬುದನ್ನು ತಿಳಿಯಲು ನಿಮಗೆ ಕುತೂಹಲವಿದೆಯಲ್ಲವೇ? ಸೀತೆ, ತೇಜಸ್ಸು, ಧೀರತ್ವ, ಯಶಸ್ಸು, ಉತ್ತಮ ಬುದ್ಧಿ ಈ ಎಲ್ಲ ಗುಣಗಳು ಯಾರಲ್ಲಿವೆಯೋ ಅವರಿಗೆ ಈ ಮುತ್ತಿನ ಹಾರವನ್ನು ಕೊಡು. ನೋಡಿ ತಾಯಿ, ಶ್ರೀರಾಮನ ಮುದ್ರೆಯುಂಗುರ. ನಾನು ಹತಾಶೆಯ ಕತ್ತಲಿನಲ್ಲಿ ಕುಸಿದು ಹೋಗಿದ್ದಾಗ ನನ್ನ ಮಂಗಳದ ಮುಂಬೆಳಗಿನಂತೆ ಬಂದು ನನ್ನಲ್ಲಿ ಧೈರ್ಯ ತುಂಬಿದ ವಾಯುಸುತ ಹನುಮಂತನಿಗೆ ನನ್ನ ಸ್ವಾಮಿ ನೀಡಿದ ಈ ಮುತ್ತಿನ ಹಾರವನ್ನು ಕೊಡಲು ಬಯಸುತ್ತೇನೆ. ಹನುಮಂತ, ಸೀತೆಯ ನಿರ್ಧಾರ ಅತ್ಯಂತ ಸೂಕ್ತವಾಗಿದೆ. ಹನುಮಂತ ವಾನರ ಶ್ರೇಷ್ಠ, ಮಹಾವೀರ, ಮಹಾಜ್ಞಾನಿ, ಅಷ್ಟೇ ಸರಳ, ನನ್ನ ಭಕ್ತ. ಸೀತೆ ಉಡುಗೊರೆಯನ್ನು ಸ್ವೀಕರಿಸಲು ಮಾರುತಿಗಿಂತ ಅರ್ಹರಾದವರು ಬೇರೆ ಯಾರೂ ಇಲ್ಲ. ಮಾಯಾವಿಗಳಾದ, ಕುತಂತ್ರಗಳಾದ ರಾಕ್ಷಸರ ಮೇಲಿನ ವಿಜಯ ಸಾಧಿಸಲು ಹನುಮಂತನ ಪಾಲು ಪ್ರಮುಖವಾಗಿದೆ. ಜಯ ಜಯ ಹನುಮಂತ, ಜಯ ಜಯ ಧೀಮಂತ, ಜಯ ಜಯ ಹನುಮಂತ, ಜಯ ಜಯ ಧೀಮಂತ. ಈ ಹನುಮಂತನ ಪರಾಕ್ರಮ ಈಗಾಗಲೇ ಲೋಕವಿಖ್ಯಾತವಾಗಿದೆ. 100 ಯೋಜನಗಳ ವಿಸ್ತಾರವಾದ ಸಮುದ್ರವನ್ನು ಲಂಘಿಸಿದ, ಹಿಮಾಲಯದಿಂದ ಸಂಜೀವನಿ ಪರ್ವತವನ್ನು ಹೊತ್ತು ತಂದ ಇವನೇ ಅಸಮಾನ ವೀರ. ನನ್ನ ಹನುಮಂತ ನೀಡಿದ ಸೇವೆಗೆ ಏನು ಕೊಟ್ಟರೂ ಕಡಿಮೆ. ಪ್ರಭು ರಾಮಚಂದ್ರ, ನಿಮ್ಮ ಸೇವೆಯ ಭಾಗ್ಯಕ್ಕಿಂತ
ದೊಡ್ಡ ಉಡುಗೊರೆ ಬೇರಾವುದೂ ಇಲ್ಲ. ಹನುಮಂತ, ನೀನು ಮಹಾಭಾಗ್ಯಶಾಲಿ. ಸೀತಾರಾಮರ ಸಂಪೂರ್ಣ ಕೃಪೆಗೆ ಪಾತ್ರನಾದ ನೀನು ಪುಣ್ಯವಂತ. ನನ್ನ ಅತ್ತಿಗೆ ನಿನಗೆ ಕೊಟ್ಟಿರುವ ಮುತ್ತಿನ ಹಾರ ನಿನಗೆ ಸಿಕ್ಕ ಅತಿ ದೊಡ್ಡ ಉಡುಗೊರೆ. ನಿನ್ನ ಮಾತು ನಿಜ. ರಾಮಚಂದ್ರ ಮತ್ತು ಸೀತಾದೇವಿಯ ಕೃಪೆಗಿಂತ ದೊಡ್ಡ ಉಡುಗೊರೆ ಬೇರಾವುದೂ ಇಲ್ಲ. ಈ ಹಾರ ಕೂಡ ನನ್ನ ಕೊರಳಿಗೆ ಅಲಂಕಾರವಲ್ಲ, ದೈವ ಸ್ವರೂಪರಾದ ಸೀತಾರಾಮರಿಗೆ ಅಲಂಕಾರವಾಗುತ್ತದೆ. ಹನುಮಂತ, ನಿನ್ನ ಮಾತು ಒಗಟಿನಂತಿದೆ. ಅದೇನೆಂದು ಬಿಡಿಸಿ ಹೇಳು ಮಾರುತಿ. ಭರತಕುಮಾರ, ದೈವ ಸ್ವರೂಪರಾದ ಸೀತಾರಾಮರು ಸದಾ ನನ್ನ ಹೃದಯಾಂತರಾಳದಲ್ಲಿ ಇದ್ದು ಅನುಗ್ರಹಿಸುತ್ತಿದ್ದಾರೆ. ನೀನೇ ನೋಡು. ಅದ್ಭುತ, ಅಮೋಘ, ಅನುಪಮ. ಭಗವಂತ ಮತ್ತು ಭಕ್ತನ ಅಪರೂಪದ ಸಂಬಂಧವನ್ನು ನೋಡಿದಿರ. ಮಹಿಮೆಯಲ್ಲಿ, ಪರಾಕ್ರಮದಲ್ಲಿ ಯಾರಿಗೆ ಯಾರೂ ಕಡಿಮೆ ಇಲ್ಲ. ಒಬ್ಬ ಭಕ್ತನಂತೆ ವಿನೀತನಾಗಿ ಬಾಗುತ್ತಾನೆ, ಇನ್ನೊಬ್ಬ ಅವನನ್ನು ಕೀರ್ತಿ ಅಕ್ಕರೆಯಿಂದ ಆಲಂಗಿಸಿಕೊಳ್ಳುತ್ತಾನೆ. ಇದೊಂದು ಅಪರೂಪವಾದ ಸಮ್ಮಿಲನ. ಶ್ರೀರಾಮನಂತ ಭಗವಂತನಿಲ್ಲ, ಹನುಮಂತನಂತ ಭಕ್ತನಿಲ್ಲ. ಅದು ಸತ್ಯವಾದ ಮಾತು. ಅಖಂಡ ಬ್ರಹ್ಮಚಾರಿಯು ಅಪರಿಮಿತ ಬಲವಂತನೂ ಆದ ಹನುಮಂತನಂತಹ ಭಕ್ತ ಶ್ರೀರಾಮನ ಭಾಗ್ಯ. ಹೌದು, ಒಮ್ಮೊಮ್ಮೆ ಭಕ್ತನಿಂದ ಭಗವಂತನು, ಭಗವಂತನಿಂದ ಭಕ್ತನು ಎಂಬ ಜಿಜ್ಞಾಸೆಯೂ ಮೂಡುತ್ತದೆ. ಎರಡೂ ಸತ್ಯವೇ ಅಲ್ಲವೇ? ಭಕ್ತರೇ ಇಲ್ಲದ ಮೇಲೆ ಭಗವಂತನನ್ನು ಗುರುತಿಸುವುದು ಯಾರು? ಭಗವಂತನೇ ಇಲ್ಲದೆ ಭಕ್ತರು ಆರಾಧಿಸುವುದು ಯಾರನ್ನು? ಏನೇ ಆಗಲಿ, ಸೀತಾದೇವಿಯ ಮೂಲಕ ಶ್ರೀರಾಮಚಂದ್ರನು ಹನುಮಂತನ ಮಹಿಮೆಯನ್ನು ಲೋಕಕ್ಕೆ ತೋರಿಸಿಕೊಟ್ಟಿದ್ದಾನೆ. ಮುಂದೆ ಶ್ರೀರಾಮನ ಆಳ್ವಿಕೆಯಲ್ಲಿ ಅವನ ಪ್ರಜೆಗಳು ಎಂಥ ಗುಣವಂತರಾಗುತ್ತಾರೆಂದು ನಾವು ಈಗಲೇ ಊಹಿಸಬಹುದು. ಸಭಾಸದರೇ, ಅಯೋಧ್ಯೆಗೆ ಬಹಳ ಸಮೀಪದಲ್ಲಿರುವ ನಿಷಧ ರಾಜ ಗುಹ ನಮ್ಮ ನಿಷ್ಠಾವಂತ ಸಾಮಂತ. ರಾಮಚಂದ್ರ ಪ್ರಭುವಿನ ಮೇಲೆ ಅಪಾರವಾದ ಪ್ರೀತಿ, ಅಭಿಮಾನ. ಗುಹರಾಜ ಈಗ ಬಂದು ಉಡುಗೊರೆಯನ್ನು ಸ್ವೀಕರಿಸಬೇಕು. ಮಿತ್ರ ಗುಹ, ನಿನ್ನ ಹೃದಯಪೂರ್ವಕವಾದ ಆತಿಥ್ಯವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಶ್ರೀರಾಮ ತೆರಳಿದ ಕಾಡಿಗೆ ಕತ್ತಲಾಯ್ತು ಅಯೋಧ್ಯೆಗೆ. ಪ್ರಿಯ ಪ್ರಜಾಜನರೇ, ಗಂಗಾ ತೀರದ ಶೃಂಗ ಬೇರಪುರದ ನಿಷಾದರಾಜ ಗುಹ
ನನಗೆ ಅತ್ಯಂತ ಪ್ರೀತಿ ಪಾತ್ರ ಆತ್ಮೀಯ ಮಿತ್ರ. ನಾನು ಸೀತಾ ಲಕ್ಷ್ಮಣರೊಡನೆ ವನವಾಸಕ್ಕೆ ಹೊರಟಾಗ ಈ ಪುಣ್ಯಾತ್ಮನೇ ತನ್ನ ನಾವಿಯ ಮೂಲಕ ನಮ್ಮನ್ನು ಗಂಗಾ ನದಿಯನ್ನು ದಾಟಿಸಿದ. ಆ ಉಪಕಾರವನ್ನು ನಾನು ಎಂದೆಂದೂ ಮರೆಯಲಾರೆ. ಪ್ರಿಯ ಜನರೇ, ಪುರುಷೋತ್ತಮನಾದ ರಾಮಚಂದ್ರನ ಪ್ರೀತಿ ಅಭಿಮಾನಕ್ಕೆ ಪಾತ್ರನಾದ ನಾನು ಮಹಾಪುಣ್ಯವಂತ, ಮಹಾಭಾಗ್ಯವಂತ. ನಾನು ಯಾವ ಉಪಕಾರವನ್ನೂ ಮಾಡಿಲ್ಲ. ಅಶ್ರಿತನಾದ ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ ಅಷ್ಟೇ. ಈಗ ಲಂಕಾಧೀಶ್ವರ ವಿಭೀಷಣ ಮಹಾರಾಜರು ದಯಮಾಡಿಸಬೇಕು. ಅಸುರ ಕುಲ ಶ್ರೇಷ್ಠ, ಪೌಲಸ್ತ್ಯ ಕುಲಭೂಷಣ, ನೂತನ ಲಂಕಾಧೀಶ ವಿಭೀಷಣ ಪ್ರಭುವಿಗೆ, ವಿಭೀಷಣ ಪ್ರಭುವಿಗೆ, ವಿಭೀಷಣ ಪ್ರಭುವಿಗೆ, ವಿಭೀಷಣ ಪ್ರಭುವಿಗೆ. ಪ್ರಿಯ ಪ್ರಜಾಜನಗಳೇ, ಈ ಲಂಕಾಧಿಪತಿ ವಿಭೀಷಣ ಪುಲಸ್ತ್ಯ ವಂಶದ ವಿಶ್ವವಸುವಿನ ಪುತ್ರ, ಧರ್ಮಾತ್ಮ, ನ್ಯಾಯ ನೀತಿಗಳ ಪಾಲಕ. ಅಧರ್ಮಿಯಾದ ತನ್ನ ಸೋದರ ರಾವಣನನ್ನು ಧಿಕ್ಕರಿಸಿ ಧರ್ಮದ ಕಡೆಗೆ ಬಂದು ಸೇರಿದ ಮಹನೀಯ. ರಾಕ್ಷಸರ ಬಲಾಬಲಗಳು, ಅವರ ತಂತ್ರ ಕುತಂತ್ರಗಳ ಬಗ್ಗೆ ನಮಗೆ ಸಂದರ್ಭೋಚಿತವಾಗಿ ತಿಳಿಸಿಕೊಟ್ಟು ನಮ್ಮ ವಿಜಯಕ್ಕೆ ನೆರವಾದವನು. ಈ ನನ್ನ ಮಿತ್ರನನ್ನು ಸತ್ಕರಿಸುವುದು ನನಗೆ ಆನಂದದ ಕರ್ತವ್ಯ. ಗೌರವಾನ್ವಿತ ಸಭಾಸದರೇ, ನನ್ನ ಬಗ್ಗೆ ಹಲವು ಒಳ್ಳೆಯ ಮಾತುಗಳಾಡಿದ್ದು ಶ್ರೀರಾಮಚಂದ್ರನ ಹಿರಿತನ. ರಾಮನೆಂದರೆ ಧರ್ಮ, ಧರ್ಮವೆಂದರೆ ರಾಮ. ನ್ಯಾಯ ನೀತಿ ಧರ್ಮಗಳನ್ನು ಪ್ರೀತಿಸಿ ಗೌರವಿಸುವ ಯಾರೇ ಆದರೂ ಶ್ರೀರಾಮನ ಪಕ್ಷವನ್ನು ಸೇರಲೇಬೇಕು. ಅಂದ ಮೇಲೆ ನಾನು ಶ್ರೀರಾಮನ ಪಕ್ಷವನ್ನು ಸೇರಿದ್ದು ಯಾವ ವಿಶೇಷವೂ ಇಲ್ಲ. ಇನ್ನು ಸಹಾಯ ಮಾಡುವುದರಲ್ಲಿ ನಂದು ನೆಪ ಮಾತ್ರ ಅಷ್ಟೇ. ಶ್ರೀರಾಮಚಂದ್ರ ತಾನೊಬ್ಬನೇ ಈ ಲೋಕಗಳನ್ನು ಜಯಿಸಬಲ್ಲ ಸಾಮರ್ಥ್ಯ ಉಳ್ಳವನಾಗಿದ್ದರೂ ಅದರ ಶ್ರೇಯಸ್ಸಿನಲ್ಲಿ ತನ್ನ ಮಿತ್ರರಿಗೂ ಪಾಲು ನೀಡಿದ್ದಾನೆ. ವಿಭೀಷಣ, ನಿನ್ನ ಸಂಸ್ಕಾರ ಬಹಳ ದೊಡ್ಡದು. ಪ್ರಭು ರಾಮಚಂದ್ರ, ಸತ್ಯವಾಗಿ ಹೇಳಬೇಕೆಂದರೆ ನಾನು ನಿನಗೆ ಮಾಡಿರುವ ಉಪಕಾರಕ್ಕಿಂತಲೂ ನೀನು ನನಗೆ ಮಾಡಿರುವ ಉಪಕಾರವೇ ದೊಡ್ಡದು. ಲಂಕೆಯಲ್ಲಿ ಅಧರ್ಮದ ಆಡಳಿತವನ್ನು ನಾಶ ಮಾಡುವುದು ನಿನ್ನ ಕಾರಣದಿಂದ ಸಾಧ್ಯವಾಯಿತು. ನನಗೆ ನೀನು ಲಂಕೆಯ ಸಿಂಹಾಸನವನ್ನೇ ಉಡುಗೊರೆಯಾಗಿ ನೀಡಿರುವೆ. ಅದಕ್ಕೆ ಬೆಲೆ ಕಟ್ಟಲಾಗುತ್ತದೆಯೇ? ನಿನ್ನ ಮತ್ತು ನಿನ್ನ ಪ್ರಜೆಗಳ ಮುಂದೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನಿನ್ನ ಆದರ್ಶವನ್ನು ಪಾಲಿಸುತ್ತಾ ಲಂಕೆಯಲ್ಲಿ ಧರ್ಮದ ಆಡಳಿತ ನಡೆಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ಈಗ ಜಾಂಬವಂತ ಮತ್ತು ಇತರರು ತಮ್ಮ ಉಡುಗೊರೆಗಳನ್ನು ಬಂದು ಸ್ವೀಕರಿಸಬೇಕು. ದೇವಾಲಿ!
ಪಟ್ಟಾಭಿಷೇಕದ ಸಮಾರಂಭಕ್ಕೆ ಆಗಮಿಸಿದ ಎಲ್ಲರಿಗೂ ನಮ್ಮ ವಂದನೆಗಳು.